ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಹಬ್ಬಕ್ಕೆ ಚಕ್ಲಿ ಹೇಗೆ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ. ಬನ್ನಿ ಇವತ್ತು ಗರಿಗರಿಯಾದ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ಈಸಿ ಆ್ಯಂಡ್ ಕ್ವಿಕ್ ಆಗಿ ಮಾಡ್ಕೋಬೋದು. ಹಬ್ಬಗಳಿಗೆ ಈವ್ನಿಂಗ್ ಟೀ ಇಲ್ಲಾಂದರೆ ಕಾಫಿ ಜೊತೆಗೆ ಬೆಸ್ಟ್ ಸ್ನ್ಯಾಕ್ಸು. ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ತಿಂಡಿ ಎಲ್ಲ ಮಾಡ್ತೀವಲ್ವ, ಕ್ವಿಕ್ಕಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ಪು ರೈಸ್ ಫ್ಲೋರ್ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇಮ್ ಕಪ್ಪಲ್ಲಿ 3/4 ಕಪ್ಪು ಚಿರೋಟಿ ರವೆ ಹಾಕೋಬೇಕು. ಅದೇ ಕಪ್ಪಲ್ಲಿ 3/4 ಕಪ್ಪು ಮೈದಾ ಹಿಟ್ಟು. ಇಲ್ಲೊಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ನೀವು ಕಟ್ ಮಾಡಬೇಕಂದ್ರೆ ಹಾಕೋಬೋದು. ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ 1 ಸ್ಪೂನಷ್ಟು ಎಳ್ಳು ಹಾಕೋಬೇಕು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪಿಂದು ಪೇಸ್ಟ್ ಹಾಕೋತಾ ಇದ್ದೀನಿ. ಅದೇ ಮಿಕ್ಸಿಗೆ 3/4 ಕಪ್ಪು ಕಡಲೆ ಬೀಜ, 3/4 ಕಪ್ಪು ಹುರಿಗಡಲೆ ಹಾಕೋಬೇಕು. ತುಂಬ ನುಣ್ಣಗಾಗಬಾರ್ದು. ತುಂಬ ನುಣ್ಣಗಾದರೆ ನಿಪ್ಪಟ್ಟು ಪೂರಿ ಥರ ಕೂತ್ಕೊಂಡ್ಬಿಡುತ್ತೆ. ತರಿಯಾಗೇ ಇರಬೇಕು. ಇದಕ್ಕೆ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ನಿಮ್ಮ ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿಟ್ಕೊಂಡಿರೋ ಕಡಲೆ ಮತ್ತು ಕಡಲೆ ಬೀಜದ ಪೌಡರು ಮತ್ತು ಕಾಯಿಸಿಟ್ಕೊಂಡಿರೋ ಎಣ್ಣೆ ಹಾಕೋಬೇಕು. ನೋಡಿ, ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಆದಷ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ತೆಳು ಮಾಡ್ಕೋಬೇಡಿ. ಸೊ ಅದನ್ನು ಲಟ್ಸೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ. ಕ್ವಿಕ್ಕಾಗೆ ಒಂದು 10-15 ಮಿನಿಟ್ಸಲ್ಲಿ 30ರಿಂದ 40 ನಿಪ್ಪಟ್ಟು ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತೆಳು ಆಗಬಾರ್ದು. ನೆನೆಸಿರೋ ನೆಸೆಸಿಟಿ ಇಲ್ಲ. ಇದನ್ನು ನೋಡಿ, ಸ್ಟಪ್ಪ ಉಂಡೆ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ತುಂಬ ತೆಳುವು ಮಾಡ್ಕೋಬೇಡಿ. ತುಂಬ ತೆಳು ಮಾಡಿಕೊಂಡ್ರೆ ಬೇಗ ಸೀದೋಗುತ್ತೆ. ನೋಡಿ, ಇಷ್ಟು ಸೈಜು ಉಂಡೆ ಮಾಡಿಟ್ಕೋಬೇಕು. ನಾನಿಲ್ಲಿ ಹಪ್ಪಳ ಹೊತ್ತ ಮೆಷಿನಿಂದ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ 1 ಪ್ಲೇಟ್ ಕೆಳಗಡೆ ಇಟ್ಕೊಳ್ಳಿ. ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಕವರ್ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕವರ್ಗೆ ಎಣ್ಣೆ ಹಾಕೋಬೇಕು, ಇಲ್ಲಾಂದರೆ ಅಂಟ್ಕೊಳುತ್ತೆ. ಎಲ್ಲ ಒತ್ಬಿಟ್ಟು ಇಟ್ಕೋಬೇಕು. ನಿಮ್ಗೆ ಕರ್ಕೊಳಕ್ಕೆ ಈಸಿ ಆಗುತ್ತೆ. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದ್ರ ಮೇಲೆ ಒತ್ತಿರೋದ ನಿಪ್ಪಟ್ಟೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದೇ ಸರಿ ಮಾಡ್ಕೋಬೋದು. ನೋಡಿದ್ರಲ್ಲ, ಇಷ್ಟು ನೀಟಾಗೆ ಬಂದಿದೆ. ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗಿಲ್ಲ. ಏನು ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ. ಎಲ್ಲರ ಮನೇಲೂ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇದ್ದೇ ಇರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡಿಟ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಒತ್ತಿಟ್ಕೊಂಡಿರೋ ನಿಪ್ಪಟ್ಟನ್ನ ಹಾಕಿ 2 ಕಡೆ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಬೇರೆ ಟೈಮಲ್ಲೂ ಅಷ್ಟೇ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಜಾಸ್ತಿ ಟೈಮ್ ಬೇಕಾಗೇ ಇಲ್ಲ. ಹೊರಗಡೆ ತೊಗೊಂಬಂದು ತಿನ್ನೋದು ಬದಲು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೆಲ್ತಿಯಾಗಿ ಹೈಜಿನಿಕ್ ಆಗಿರುತ್ತೆ. ಎರಡು ಕಡೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇರೆ ರೆಸಿಪೀಸ್ ಬೇಕಂದರೆ ಒಂದು ಚಾನಲ್ನ ನೋಡಿ. ಪರ್ಫೆಕ್ಟಾಗಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ತುಂಬ ಸಾಫ್ಟಾಗಿ ತೆಳುವಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಎಷ್ಟು 10 ಮಿನಿಟ್ಸಲ್ಲಿ ನಿಪ್ಪಟ್ಟು ಮಾಡ್ಬೋದು ಅಂತ.
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.